ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ. ಈ ಲಾಗು ನಾವು ನಮ್ಮ ಮನೆ ದೇವರಿಗೆ ಹೊರಡುವಂತಹ ಸಮಯದ ಲಾಗು ಇದಾಗಿತ್ತು. ನಮ್ಮ ಮನೆಯ ಪೂಜೆ, ಮನೆ ದೇವರಿಗೆ ಹೊರಡೋಕ್ಕಿಂತ ಮುಂಚೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಚೆನ್ನಾಗಿ ಹೂವು ಹಾಕಿ ಪೂಜೆನ ಮಾಡಿ ಮನೆಯಿಂದ ಹೊರಟ್ವಿ ಅಂತಲೇ ಹೇಳ್ಬೋದು. ಸೊ ಮನೆ ದೇವ್ರಿಗೆ ಹೋಗಬೇಕಾದ್ರೆ ಮೊದಲಿಗೆ ಪ್ರಾರ್ಥನೆ ಸಲ್ಲಿಸ್ಬಿಟ್ಟು ಆಮೇಲೆ ಹೋಗಬೇಕಲ್ವ. ಸೊ ಅದೇ ಕೆಲಸ ನಾವು ಸಹ ಮಾಡಿದ್ವಿ. ಇದು ಶನಿವಾರದ ಲಾಗ್ ಆಗಿರುತ್ತೆ. ಶನಿವಾರ ನಾವು ಹೊರಡುವಂಥ ಸಮಯ ಆಲ್ಮೋಸ್ಟ್ 2 o'clock ಆಗಿತ್ತು ಅಂತಲೇ ಹೇಳ್ಬೋದು. ನಮ್ಮ ಮನೆಯಿಂದ ನಾವು 1:45ಗೆ ಬಿಟ್ವಿ. ಸೊ ಅಕ್ಕ ಮತ್ತು ಅಕ್ಕನ ಮಗನೂ ಸಹ ಬರೋ ಕಾರಣ ಅಕ್ಕನ ಮನೆಗೆ ಹೋಗಿ ಅವ್ರನ್ನ ಕರ್ಕೊಂಡು ಹೋಗಬೇಕಿತ್ತು. ಅಷ್ಟರಲ್ಲಿ ನಮ್ಮ ಚೀಕು ನೋಡಿ ಬ್ಲಿಂಕಿದಲ್ಲಿ ಬುಕ್ ಮಾಡಿದಂತಹ ತಿಂಡಿಗಳನ್ನೆಲ್ಲ ಒಂದೊಂದೇ ಲಿಸ್ಟ್ ಹೇಳ್ತಾ ಇದ್ದ. ಸೊ ಪಾಪ್ಕಾರ್ನು, ಲೇಸು, ಚಿಪ್ಸು ಅಂತ ಹೇಳ್ಕೊಂಡು ಬಂದ. ಸೊ ಬಾಯಿನೂ ಸಹ ಮಾಡ್ದ. ಮಧ್ಯಾಹ್ನ 1:45 ಮೇಕ್ರಿ ಸರ್ಕಲಲ್ಲಿ ಎಂಥ ಟ್ರಾಫಿಕ್ಕು ಆ ಬಿಸಿಲಲ್ಲಿ ಅಂತ ಹೇಳಿದ್ರೆ, ಸ್ಯಾಟರ್ಡೆ ಸಹ ಆಗಿದ್ದರಿಂದ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಜನ, ಆ ಕಡೆ ವೆಹಿಕಲ್ ಈ ಕಡೆ ವೆಹಿಕಲ್, ಎಲ್ಲಿ ನೋಡಿದ್ರು ವೆಹಿಕಲ್, ದಾರಿನೇ ಸಾಕ್ತಾಯಿಲ್ಲ ನಾವು ಹೋಗೋದಕ್ಕೆ ಸ್ಟಾರ್ಟಿಂಗು. ಸೊ 1:45 ಮನೆಗೆ ಬಿಟ್ಟಿದ್ದು ನಾವು. ನಮ್ಮ ಅಕ್ಕನ ಮನೆ ರೀಚ್ ಆಗೋಷ್ಟರಲ್ಲಿ ನಾವು ಆಲ್ಮೋಸ್ಟ್ 2:45 ಹಾಗೆ ಹೋಯಿತು ಅಂತಲೇ ಹೇಳ್ಬೋದು. ಸೊ ಮನೇಲಿ ಪೂಜೆ ಮಾಡಿ ಬೆಳಗ್ಗೆನೇ ಚಪಾತಿ ಬೆಂಡೆಕಾಯಿ ಪಲ್ಯ ತಿನ್ನೋದ್ರಿಂದ ಅಷ್ಟೇನು ಹೊಟ್ಟೆ ಹಸಿವಿರಲಿಲ್ಲ. ಆದರೂ ಅಕ್ಕ ಅಡುಗೆ ಮಾಡಿದರು. ಟ್ರಾವೆಲಲ್ಲೂ ಹೊಟ್ಟೆ ತುಂಬ ಊಟ ಇರಬೇಕು ಅಂತಾರೆ. ಸೊ ಒಳ್ಳೆ ಮೊಸಪ್ಪು, ನಿಂಬೆಹಣ್ಣು, ಉಪ್ಪಿನಕಾಯಿ, ಸೊ ಒಂದು ಕಡೆ ಬೋಟಿ, ಮಾವಿನ ಹಣ್ಣು, ಹಪ್ಪಳ ಎಲ್ಲನೂ ಸಹ ಮಾಡಿದರು. ನಾವು ಬರೋದಕ್ಕೆ ಊಟಕ್ಕೆ ಕಾಯ್ತಾಯಿದ್ರು. ಸೊ ಊಟ ಮಾಡಿ ಅಕ್ಕನ ಮನೆಯನ್ನು ಬಿಟ್ವಿ, ಹೊರಟ್ವಿ ಅಂತಲೇ ಹೇಳ್ಬೋದು. ಸೊ ನಾವು ಹೊರಡೋ ಅಷ್ಟರಲ್ಲಿ 3 o'clock ಹಾಗೆ ಹೋಯಿತು. 3:15 ಆಯಿತು. ಸೊ ಹೊರಡುವಂಥ ಸಮಯದಲ್ಲಿ ಮೋಡ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಸೊ ಹೋಗ್ತಾ 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 ನಾವು ಹೋಗಿದ್ದೇ ಗೊತ್ತಾಗಿಲ್ಲ ಅಂತ ಹೇಳಬೇಕು. ಅಷ್ಟು ಚೆನ್ನಾಗಿ ಟೈಮ್ ಹೋಯಿತು. ಆರಾಮಾಗಿ ಹೋಗುವಂಥ ತಂಪಾಗಿತ್ತು. ನಾವು ಕಾರಲ್ಲಿ ಕೂತಿರೋದ್ರಿಂದ ಯಾವುದೇ ರೀತಿಯಾದಂಥ ಹೆವಿ ಬಿಸಿಲು, ಸೆಕೆ ಅಂತ ಅನ್ನಿಸ್ಲಿಲ್ಲ. ಸೊ ಆ ದಿನ ಸ್ವಲ್ಪ ಸೆಕೆನೂ ಸಹ ಕಮ್ಮಿ ಇತ್ತು. ಹಾಗೆ ಎಲ್ಲ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಅದು ಇದು ಮಾತುಗಳನ್ನ. ನಮ್ಮ ಚೀಕುದೇ ತರಲೆ ಜಾಸ್ತಿ ಆ ಕಾರಲ್ಲೂ ಸಹ. ಸೊ ನೋಡಿ ನಾನು, ಅಕ್ಕ, ಅಕ್ಕನ ಮಗ, ಚೀಕು, ಉಲ್ಲಾಸು, ಹಾಗೆ ನಮ್ಮ ಮನೆಯವರು ಎಲ್ಲನೂ ಸಹ ಹೊರಟ್ವಿ. ಸೊ ನಮ್ಮ ಚೀಕು ನಿಮಗೆಲ್ಲರಿಗೂ ಸಹ ಕುರ್ಕುರೆ ತಿನ್ನಿ, ಹಾಯ್ ಮಾಡಿ ಬಾಯ್ ಮಾಡಿ ಅಂತ ಮಾಡ್ತಾಯಿದ್ದ. ಸೊ ಹಾಗೆ ಮಾತಾಡ್ಕೊಂಡು ಹೊರಟ್ವಿ ಅಂತಲೇ ಹೇಳ್ಬೋದು. ಎಷ್ಟು ಚೆನ್ನಾಗಿ ನೋಡಿ, ಹೈವೇಲಿ ಯಾವುದೇ ರೀತಿಯಾದಂತಹ ಜಾಸ್ತಿ ಟ್ರಾಫಿಕ್ ಅಂತ ಇರಲಿಲ್ಲ. ನಮ್ಮ ಬೆಂಗಳೂರಲ್ಲಿರುವಂಥ ಟ್ರಾಫಿಕ್ಕು ಎಲ್ಲೂ ಸಹ ನಾವು ನೋಡಲ್ಲ ಅಂತ ಅಂದ್ಕೋಬೋದು. ಅಷ್ಟು ಟ್ರಾಫಿಕ್ಕು. ನನಗಂತೂ ಬೆಳಗ್ಗೆಯಿಂದ ಕೆಲಸ ಮಾಡಿ ಮನೆ ಕ್ಲೀನ್ ಮಾಡಿ ಹೊರಡೋ ಅಷ್ಟರಲ್ಲಿ ಸಾಕಾಗೋಗಿತ್ತು. ನೋಡಿ ಹೇಗಿದ್ದೀನಿ ಅಂದರೆ ನಾನಂತೂ ಅಷ್ಟು ಸುಸ್ತಾಗಿತ್ತು ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟು ನಾವು ಹೋಗ್ತಾ 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 ಹೋಗೋ ದಾರಿಲಿ ಮಳೆ ಶುರುವಾಯಿತು ಅಂತಲೇ ಹೇಳ್ಬೋದು. ಸೊ ಆ ಮಳೆ, ಒಂದು ಕಡೆ ಮಳೆ, ಒಂದು ಕಡೆ ಮಳೆ ಇಲ್ಲ, ಒಂದು ಕಡೆ ಮಳೆ, ಒಂದು ಕಡೆ ಮಳೆ ಇಲ್ಲ. ಹಾಗೆ ಒಂದು ಕಡೆ ಜೋರು ಮಳೆ ಇದ್ದರೆ ಇನ್ನೊಂದು ಕಡೆ ಹನಿ ಮಳೆ, ಆ ರೀತಿ ಇತ್ತು. ಸೊ ಆ ಮಳೆಯಲ್ಲಿ ನಾವು ತುಂಬಾ ಚೆನ್ನಾಗಿರುವಂಥ ಸಾಂಗ್ಗಳನ್ನ ಹಾಕ್ಕೊಂಡು ನಾವು ಮಾದಪ್ಪನ ಬೆಟ್ಟ ನಾವು ಸೇರಿದ್ದೇ ಗೊತ್ತಾಗಿಲ್ಲ. ಆ ರೀತಿ ಟೈಮ್ ಹೋಯಿತು ಅಂತಲೇ ಹೇಳ್ಬೋದು. ಬಟ್ ಹೋಗಬೇಕಾದ್ರೆ ಯಾವುದೇ ರೀತಿಯಾದಂಥ ರಿಸ್ಕ್ ಆಗಿಲ್ಲ. ಆರಾಮಾಗಿ ಬೇಗ ರೀಚ್ ಆದ್ವಿ. ಸೊ ಕೂಲಾಗಿತ್ತು ವಾತಾವರಣವೂ ಸಹ. ಯಾವುದೇ ರೀತಿಯಾದಂಥ ರಿಸ್ಕೂ ಸಹ ಆಗಿಲ್ಲ. ಆಮೇಲೆ ಮೇಯ್ನ್ ಏನಪ್ಪ ಅಂತ ಹೇಳಿದ್ರೆ, ರಸ್ತೆಗಳೆಲ್ಲ ತುಂಬಾ ಚೆನ್ನಾಗಿದೆ. ಮಹದೇಶ್ವರ ಬೆಟ್ಟಕ್ಕೆ ಹೋಗುವಂತಹ ರಸ್ತೆಗಳು ತುಂಬಾ ಚೆನ್ನಾಗಿದೆ. ಯಾವುದೇ ರೀತಿಯಾದಂಥ ಹಳ್ಳ ಕೊಳ್ಳ ಏನೂ ಇಲ್ಲ. ಸೊ ಹೋಗೋ ದಾರಿಲಿ ಚೇಪೆಕಾಯಿ, ಹಾಗೆ ಮಾವಿನಕಾಯಿ, ಸೌತೆಕಾಯಿ ಎಲ್ಲನೂ ಸಹ ಕಟ್ ಮಾಡಿಕೊಂಡು ಸೊ ತಿಂದ್ಕೊಂಡು ಹೋದ್ವಿ. ಊಟ ಮನೆಯಲ್ಲೇ ಮಾಡಿದ್ರಿಂದ ಯಾವುದೇ ರೀತಿ ಊಟ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ಮಾವಿನ ಹಣ್ಣು ಮತ್ತು ಚೇಪೆಕಾಯಿನ ತಿಂದ್ವಿ. ಇದು ನೋಡಿ ಮಹದೇಶ್ವರ ಬೆಟ್ಟಕ್ಕೆ ಹೋಗುವಂತಹ ರಸ್ತೆ. ನಾನು ಹೇಳಿದ್ನಲ್ಲ, ರಸ್ತೆಯಲ್ಲಿ ಯಾವುದೇ ರೀತಿಯಾದಂಥ ಕಂಪ್ಲೇಂಟ್ ಇಲ್ಲ, ಆರಾಮಾಗಿ ರೀಚ್ ಆಗ್ಬೋದು. ಸೊ ನಾವು ಬೆಟ್ಟ ಹತ್ತೋಕ್ಕಿಂತ ಮುಂಚೆ ನಮಗೆ ಮೊದಲಿಗೆ ಸಿಗೋದು ತಾಳಬೆಟ್ಟ ಅಂತ. ಮಹದೇಶ್ವರಂಗೆ ನಾವು ಕೆಳಗಡೆ ನಮಸ್ಕರಿಸಿ ಆ ನಂತರ ಅಲ್ಲಿ ಧೂಪನ ಹಾಕಿ ಅಲ್ಲಿ ವಿಭೂತಿನ ಇಡ್ತಾರೆ, ಪಟ್ಟೆನ. ಆ ಒಂದು ಪಟ್ಟೆನ ಇಳಿಸ್ಕೊಂಡು ಮಾದಪ್ಪಂಗೆ ಎಲ್ಲ ನಿನ್ನ ಬೆಟ್ಟಕ್ಕೆ ನಾವು ಬರ್ತಾಯಿದ್ದೀವಿ, ಒಳ್ಳೇದು ಮಾಡಪ್ಪ ಅಂತ ಹೇಳಿಕೊಂಡು ಬೆಟ್ಟ ಅಂತ ಹತ್ತುವಂತಹ ಜಾಗ ಈ ಒಂದು ತಾಳಬೆಟ್ಟ. ಸೊ ಹಾಗಿದ್ರೆ ಬನ್ನಿ ನಾವು ಸಹ ಯಾವ ರೀತಿ ತಾಳಬೆಟ್ಟಕ್ಕೆ ಹೋದ್ವಿ, ಹೇಗೆಲ್ಲ ಪೂಜೆನ ಮಾಡಿದ್ವಿ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಸೊ ಇದು ಮೊದಲಿಗೆ ಅಲ್ಲಿ ತಾಳಬೆಟ್ಟ ಹೋಗಿ ನಮಸ್ಕಾರ ಮಾಡೋಕ್ಕಿಂತ ಮುಂಚೆ ಒಂದು ಕಪ್ ಟೀ ಕುಡಿಯೋಣ ಅಂತ ಹೇಳಿ ಅವರೆಲ್ಲ ಟೀ ಕುಡಿತಾಯಿದ್ರು. ನಾನು ಟ್ರಾವೆಲಿಂಗಲ್ಲಿ ಯಾವುದೇ ರೀತಿಯಾದಂಥ ಕಾಫಿ ಟೀ ಕುಡಿಯೋಲ್ಲ. ಸೊ ಕಾಫಿ ಟೀ ಕುಡಿದ್ರೆ ಎಲ್ಲಿ ವಾಮಿಟ್ ಬರುತ್ತೋ ಅನ್ನೋ ಬೈಕೆ ಕುಡಿದ್ವಿ. ಆ ಬಜ್ಜಿ ಬೋಂಡ ಎಲ್ಲ ತೊಗೊಂಡ್ರು. ರಾತ್ರಿ ಆಗಿದ್ದರಿಂದ ಒಂದು ಸ್ವಲ್ಪನೂ ಸಹ ಚೆನ್ನಾಗಿರಲಿಲ್ಲ. ಅರೌಂಡು ನಾವು ರೀಚ್ ಆಗೋಷ್ಟರಲ್ಲಿ ಒಂದು 6:45 7 ಅನಿಸುತ್ತೆ. ಆ 7 o'clockಗೆ ಆ ಕಾಡಲ್ಲಿ ನೋಡಿ ಎಷ್ಟು
ಎಷ್ಟು ಕತ್ಲೆ ಆಗಿತ್ತು ಅಂತ ಹೇಳಿದ್ರೆ ಒಂದು ಮಿನಿಮಮ್ ಒಂದು 11 ಗಂಟೆ ಅಷ್ಟು ಕತ್ಲೆ ಆಗೋಗಿತ್ತು. ಸೊ ಅದು ಅರೌಂಡ್ 6:45 ಮತ್ತು 7 ಆಗಿತ್ತು ಅಷ್ಟೇ. ಸೊ ಮೊದಲಿಗೆ ನಾವು ಮಾದಪ್ಪನ ಪಾದಕ್ಕೆ ನಮಸ್ಕರಿಸಿ ಅಲ್ಲಿಂದ ನಾವು ಪೂಜೆನ ಮಾಡಿ ಅಲ್ಲಿ ಹೇಳೋದಲ್ಲ ವಿಭೂತಿನ ಹಾಕ್ತಾರೆ ಅಂತ, ಆ ರೀತಿ ವಿಭೂತಿನ ಹಾಕಿಸ್ಕೊಂಡು ನಮಸ್ಕಾರ ಮಾಡಿ ನಾವು ಮೇಲೆ ಬೆಟ್ಟನ ಹತ್ತೋಕ್ಕೆ ಶುರು ಮಾಡಿದ್ವಿ. ಚೀಕು ಅಂತೂ ನಮ್ಮ ಚಿನ್ನು ಜೊತೆ ಆರಾಮಾಗಿ ಆ ವೆದರಲ್ಲಿ ಆ ಗಾಳಿನ ತಗೊಂಡು ಇದ್ದ ಅಂತಲೇ ಹೇಳ್ಬೋದು. ಸೊ ಮಾದೇಶ್ವರ ಬೆಟ್ಟಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿರೋರು ಆರಾಮಾಗಿ ಹೋಗ್ಬೋದು. ರಸ್ತೆ ಪ್ರಾಬ್ಲಮ್ ಇದೆ ಅದಿದೆ ಅಂತ ಹೇಳ್ಬಿಟ್ಟು ನೀವು ಅಂದ್ಕೊಳ್ಳೋ ಅಂತಹ ಚಿಂತೆನೇ ಇಲ್ಲ, ಆರಾಮಾಗಿ ರೀಚ್ ಆಗ್ಬೋದು. ನಮ್ಮ ಚೀಕು ಅಂತೂ ಈ ರೀತಿ ವಿಭೂತಿ ಇಟ್ಟ ಮೇಲೆ ಅದನ್ನು ಅಳಿಸ್ಲೇ ಇಲ್ಲ. ಇರಲಿ ಮಮ್ಮಿ ಅದೆಲ್ಲಿ ಟಚ್ ಆದರೆ ಏನಾದರೂ ಟಚ್ ಆಗುತ್ತೆ ಅಂತ ಹೇಳಿ, ಮಮ್ಮಿ ಬೇಡ ಮಮ್ಮಿ ಅಳಿಸೋದು ಬೇಡ ಮಮ್ಮಿ ಅನ್ನೋ ಥರನೇ ಇದ್ದ. ಸೊ ಕೊನೆಗೆ ನಾವು ಇಲ್ಲಿಂದ ಎಲ್ಲ ವಿಭೂತಿನ ಇಟ್ಕೊಂಡು ಮೇಲೆ ನಮ್ಮ ಒಂದು ಮಾದಪ್ಪನ ಬೆಟ್ಟಕ್ಕೆ ರೀಚ್ ಆದ್ವಿ ಅಂತಲೇ ಹೇಳ್ಬೋದು. ಸೊ ರೀಚ್ ಆಗುವಂತಹ ಸಮಯದಲ್ಲಿ ನಾವು ಈ ಒಂದು ಕ್ಲಿಪ್ಪಿಂಗ್ನೆಲ್ಲ ಆ್ಯಡ್ ಮಾಡಿದ್ದೀನಿ. ನಿಮಗೂ ಸಹ ಇಷ್ಟ ಆಗುತ್ತೆ. ಇಷ್ಟ ಆದರೆ ಲೈಕು ಕಮೆಂಟು ಮಾಡೋದನ್ನು ಮರಿಬೇಡಿ, ಓಕೆನಾ. ಸೊ ನೋಡಿ ಯಾವ ರೀತಿ ವ್ಯೂ ಇದೆ ಅಂತ ಹೇಳಿದ್ರೆ, ಬೆಟ್ಟ ಹತ್ತಬೇಕಾದ್ರೆ ನಮಗೆ ಮಾದಪ್ಪ ಕಾಣಿಸಿದ್ರು ಅಂತ ಹೇಳ್ಕೊಂಡು ಕೊನೆಗೂ ಬೆಟ್ಟ ಹತ್ತಿದ್ವಿ. ಆ ಬೆಟ್ಟನೂ ಎಷ್ಟು ಬೇಗ ಹತ್ಬಿಟ್ವಿ ಅಂದರೆ ನೈಟು ತುಂಬಾ ಆರಾಮಾಗಿ ಹತ್ತಿದ್ವಿ. ಸೊ 8 o'clockಗೆ ಊಟಕ್ಕೆ ಕೂತ್ಕೊಂಡ್ವಿ. ಒಳ್ಳೆಯ ಹೋಟ್ಲೇ ಸಿಕ್ತು. ಮಾದಪ್ಪನ ಬೆಟ್ಟದಲ್ಲಿ ಸ್ವಲ್ಪ ಊಟಕ್ಕೆ ತೊಂದರೆನೇ, ಯಾಕಂತ ಹೇಳಿದ್ರೆ ಹೋಟ್ಲುಗಳಲ್ಲಿ ಅಷ್ಟು ಊಟ ಏನು ಅಷ್ಟು ಚೆನ್ನಾಗಿರಲ್ಲ. ಬಟ್ ಈ ಊಟ ಚೆನ್ನಾಗಿತ್ತು. ಫಸ್ಟ್ ಟೈಮ್ ನಾವಲ್ಲಿ ಇಷ್ಟು ಸರಿ ಹೋಗಿದ್ವಲ್ಲ, ಫಸ್ಟ್ ಟೈಮಲ್ಲಿ ಊಟ ಮಾಡಿದ್ದು ನಾವು. ಮೀಲ್ಸ್ನ ತೊಗೊಂಡಿದ್ವಿ ಉಡುಪಿ ಅಂತ. ಸೊ ನೀವು ಹೋಗಬೇಕು ಅಂತ ಹೇಳಿದ್ರೆ ಗೆಸ್ಟ್ ಹೌಸ್ ಪಕ್ಕನೇ ಉಡುಪಿ ಹೋಟೆಲ್ ಇದೆ, ಅಲ್ಲಿ ಹೋಗಿ ಊಟ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ ಗೆಸ್ಟ್ ಹೌಸ್ ಆಚೆ ಎಷ್ಟು ಚೆನ್ನಾಗಿ ಆಟಾಡುವಂತಹ ಜಾಗ ಅಂತಲೇ ಹೇಳ್ಬೋದು. ಆರಾಮಾಗಿ ಮಕ್ಕಳು ಸಹ ಆಟ ಆಡ್ಬೋದು. ಹೋಟ್ಲು ಪಕ್ಕನೇ ನಾವು ರೂಮ್ ಮಾಡಿದ್ವಿ. ಸೊ ಯಾವುದೇ ರೀತಿಯಾದಂಥ ತೊಂದರೆ ಇರಲಿಲ್ಲ. ಆ ಪಾರ್ಕ್ ರೀತಿ ಇದರಿಂದ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಈ ರೀತಿ ಆಟ ಆಡ್ಕೊಂಡಿದ್ವಿ. ಸೊ ಈ ದಿನದ ವ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ಎಲ್ರಿಗೂ ಸಹ ಮಾದಪ್ಪನ ಕೃಪೆ ಇರಲಿ. ನಾಳೆ ಯಾವ ರೀತಿ ದರ್ಶನ ಮಾಡಿದ್ವಿ, ಏನೆಲ್ಲ ಮಾಡಿದ್ವಿ ಅನ್ನೋದನ್ನು ತೋರಿಸ್ತೀನಿ. ಆ ವ್ಲಾಗ್ನೂ ಸಹ ಕಂಪ್ಲೀಟಾಗಿ ನೋಡಿ, ಈ ವ್ಲಾಗ್ನೂ ಸಹ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ತಮ್ಮೆಲ್ರಿಗೂ ಸಿಗ್ತೀನಿ. ಅಲ್ಲಿವರೆಗೂ ಗೊತ್ತೇ ಇದೆಯಲ್ಲ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ ಅಂತ ಹೇಳ್ತಾ ಲವ್ ಯು ಆನ್ ಚಟ, ಟೇಕ್ ಕೇರ್, ಬಾಯ್.